ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ತುಂಬಾ ಈಸಿ ಮೆಥಡಲ್ಲಿ ಅರಿಶಿನ ಎಲೆ ಕಡುಬನ್ನು ಮಾಡಿ ತೋರಿಸ್ತಿದ್ದೇನೆ. ಹಾಗಾದರೆ ತಡೆಯೋಕ್ಕೆ ಫ್ರೆಂಡ್ಸ್ ಈ ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವಾಗ ನಾವು ತಿಂಡಿ ಮಾಡಲಿಕ್ಕೆ ಅಕ್ಕಿ ಹಾಕುವ. ನಾನು ಅರ್ಧ ಲೋಟದಷ್ಟು ರೇಷನಲ್ಲಿ ಸಿಗುವಂಥ ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಮತ್ತು 2 ಲೋಟದಷ್ಟು ರೇಷನಲ್ಲಿ ಸಿಗುವಂಥ ಕುಚ್ಚಲಕ್ಕಿ 2 ಲೋಟ ಅಷ್ಟನ್ನು ಹಾಕಿ ನಾವು ರಾತ್ರಿ ನೆನೆಸಿಡಬೇಕು. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ರುಬ್ಕೋಬೇಕು. ಚೆನ್ನಾಗಿ ತೊಳ್ಕೊಳ್ಳಿ. ಒಂದು 4 ಸಲ ತೊಳ್ಕೊಂಡು ಅನಂತರ ಇವಾಗ ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನಮಗೆ ಮಿಕ್ಸಿಯಲ್ಲಿ ಕುಚ್ಚಲಕ್ಕಿ ರುಬ್ಕೊಳ್ಳಿಕ್ಕೆ ಆಗಲ್ಲ ಅಂತೇನಿಲ್ಲ. ನೋಡಿ, ನಾನು ರುಬ್ಬಿ ತೋರಿಸ್ತಾ ಇದ್ದೀನಿ ಇವಾಗ. ಅಂದರೆ ಸ್ವಲ್ಪ ನೀರು ಹಾಕ್ತಾ ಬರಬೇಕು. ಫಸ್ಟಿಗೆ ಒಂದು ಸ್ವಲ್ಪ, ಅಂದರೆ ತುಂಬ ನೈಸ್ ಬೇಕಾಗಿಲ್ಲ ತೀರಾ. ಹಾಗಂತೇಳಿ ತರಿ ಸಹ ಅಲ್ಲ, ಸ್ವಲ್ಪ ತರಿಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನೈಸ್ ಆಗದಿದ್ರೆ ಆಯಿತು. ನೋಡಿ, ಇಷ್ಟು ಗಟ್ಟಿ ಬೇಕಾಗತ್ತೆ. ಇವಾಗ ನಾವು ಅದಕ್ಕೆ ಹೂರಣ ಮಾಡ್ಕೊಳ್ಳಿಕ್ಕೆ, ಒಳಗೆ ಫಿಲ್ಲಿಂಗ್ ಮಾಡಲಿಕ್ಕೆ ತೆಂಗಿನಕಾಯಿ ಎಲ್ಲ ಬೇಕು. ಒಂದು ಫಿಲ್ಲಿಂಗ್ ಮಾಡ್ಕೊಳ್ಳಿಕ್ಕಿದೆ ಒಳಗಡೆಗೆ. ನೋಡಿ, ಇಷ್ಟು ದೊಡ್ಡ ತೆಂಗಿನಕಾಯಿ ತಗೊಂಡಿದ್ದೇನೆ ನಾನು. ಅಷ್ಟು ಅಕ್ಕಿಗೆ ಇಷ್ಟು ಬೇಕಾಗತ್ತೆ. ಇವಾಗ ತೆಂಗಿನಕಾಯಿ ಎಲ್ಲ ತುರಿದು ರೆಡಿ ಮಾಡ್ಕೊಳ್ಳಿ. ಕಾಯಿ ತುರಿ ಎಲ್ಲ ತುರಿತಾ ಇದ್ದೇವೆ. ಇವಾಗ 2 ಗಡ್ಡೆಯಷ್ಟು ಇಟ್ಕೊಂಡಿದ್ದೇನೆ. ಅಷ್ಟೊತ್ತಿಗೆ ನಾವು ಬಿಸಿನೀರು ಇಟ್ಟಿಬಿಡುವ. ಸ್ಟೀಮ್ ಪಾತ್ರೆಯಲ್ಲಿ ಬಿಸಿನೀರು ಇಟ್ಟುಬಿಟ್ರೆ ಅದು ಕಾಯ್ತಾ ಇರುತ್ತೆ. ಬಿಸಿ ಆದ ತಕ್ಷಣ ತಿಂಡಿ ಇಡಲಿಕ್ಕೆ ಕರೆಕ್ಟಾಗಿರುತ್ತೆ. ಇದೇ ಪ್ರೊಸೀಜರ್ ಇರಬೇಕು. ನೀರು ಬಿಸಿ ಆದ ನಂತರನೇ ನಾವು ಹಿಟ್ಟು ಮಾಡಿದ್ದನ್ನು ಇಡಬೇಕು. ಎಲೆಯಲ್ಲಿ ಮಡಿಸಿ ಇಡುವಂಥದ್ದು ಅನಂತರ ಮಾಡ್ಕೋಬೇಕು. ಇವಾಗ ನಾವು ಫಿಲ್ಲಿಂಗಿಗೆ ಅಂಥೇಳಿ 4 ಪೀಸ್ ಬೆಲ್ಲ ತಗೊಂಡಿದ್ದೇನೆ. ಅದನ್ನು ಜಜ್ಜಿ ನಾನಿವಾಗ ಬಾಣಲೆ ಹೀಟ್ ಮಾಡ್ಕೋಬೇಕು. ಸ್ಟವ್ ಆನ್ ಮಾಡಿಕೊಂಡು ನಾವು, ಅಂದರೆ ಬೆಲ್ಲ ನಮಗೆ ಕರಗಬೇಕು ಅಷ್ಟೇ, ಅದಕ್ಕಿಂತ ಜಾಸ್ತಿ ಬೇಡ. ನಾವು ಬೆಲ್ಲವನ್ನು ತುರಿದು ಹಾಕೋದ್ರಕ್ಕಿಂತ ಈ ಥರ ಮಾಡಿದರೆ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಎಲ್ಲ ಬೆಲ್ಲನೂ ಮೆಲ್ಟ್ ಆಗುತ್ತೆ. ನಮಗೆ ಜಸ್ಟ್ ಅಷ್ಟೇ ಬೆಲ್ಲ ಮೆಲ್ಟ್ ಆದರೆ ಸಾಕು. ಮತ್ತು ಅದಕ್ಕೇ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಮೆಲ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅನಂತರ ಒಂದು 5 ಅಥವಾ 4 ಅಥವಾ 5 ಏಲಕ್ಕಿಯನ್ನು ಜಜ್ಜಿ ರೆಡಿ ಮಾಡ್ಕೊಂಡಿದ್ದೇವೆ. ಸಿಪ್ಪೆ ಸಮೇತ ಹಾಕಬೇಕು, ಚೆನ್ನಾಗಿರುತ್ತೆ ಏಲಕ್ಕಿ ಸಹ. ಇವಾಗ ನಮ್ಮದು ಬೆಲ್ಲ ಕರಗಿ ಸ್ವಲ್ಪ ಆರಿದೆ, ಸ್ವಲ್ಪ ಬಿಸಿ ಇದೆ. ಅದಕ್ಕೇ ನಾನು ಏಲಕ್ಕಿ ಅನಂತರ ಬೆಲ್ಲ ಹಾಕ್ಕೊಂಡಿದ್ದೇನೆ. ಉಪ್ಪು ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ಅನಂತರ ಈ ಕಾಯಿ ತುರಿ, ಒಂದು ಸ್ವಲ್ಪ ತುಪ್ಪ ಸಹ ಹಾಕ್ಕೋಬೋದು. ಒಂದು 2 ಸ್ಪೂನಷ್ಟು ತುಪ್ಪ ಸಹ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದಿವಾಗ ಬಿಸಿ ಇದೆ, ಮುಟ್ಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ನಾನು ಎಲ್ಲ ಬೆಲ್ಲವನ್ನು ಕ್ಲಿಯರಾಗಿ ಸೆಟ್ ಮಾಡ್ತಾ ಇದ್ದೇನೆ. ಫುಲ್ಲು ಕಿವುಚಿ ರೆಡಿ ಮಾಡಬೇಕು. ಇವಾಗ ನಮ್ಮ ಅರಿಶಿನ ಎಲೆ ಇದೆ ನೋಡಿ, ಅದನ್ನೆಲ್ಲ ಕ್ಲೀನಾಗಿ ಒರೆಸ್ತಾ ಇದ್ದಾರೆ. ನಾವು ಒಂದು ಇಡೀ ಎಲೆ ಸಹ ಇಟ್ಕೋಬೋದು. ಇಲ್ಲದಿದ್ದರೆ ಇಷ್ಟು ದೊಡ್ಡ ಎಲೆ ಇದ್ದರೆ ಅದನ್ನು 2 ಪೀಸ್ ಮಾಡಿಕೊಂಡು ಆ ಥರ ಸಹ ಇಟ್ಕೊಳ್ಳಿಕ್ಕಾಗತ್ತೆ. ನಾನು 2 ಮೆಥಡಲ್ಲಿ ನಿಮಗೆ ಹಚ್ಚಿ ತೋರಿಸ್ತಾ ಇದ್ದೇನೆ, ಎಲೆಗೆ ಹಚ್ಚಿ ತೋರಿಸ್ತಾ ಇದ್ದೇನೆ. ನಾವು 2 ಸೈಡ್ ಸಹ ಎಲೆಯನ್ನು ಕ್ಲೀನಾಗಿ ಒರೆಸ್ಕೋಬೇಕು. ಫಸ್ಟಿಗೊಮ್ಮೆ ತೊಳ್ಕೊಂಡು ಆನಂತರ ನೀರೆಲ್ಲ ಒರೆಸಿ ಮಾಡ್ಕೊಳ್ಳಿ. ಇವಾಗ ನಮ್ಮದು ಫಿಲ್ಲಿಂಗ್ ಸಹ ರೆಡಿಯಾಗಿದೆ, ಸಿಹಿ ಫಿಲ್ಲಿಂಗ್. ತುಂಬಾ ಚೆನ್ನಾಗಿರುತ್ತೆ ಇದು. ನಾವು ಬೆಲ್ಲವನ್ನು ಕರಗಿಸಿ ಮಾಡಿದಾಗ ಮತ್ತೊಂದು ಸ್ವಲ್ಪ ತುಪ್ಪ ಎಲ್ಲ ಬಿದ್ದಾಗ ಅದರ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ನೋಡಿ, ನಾನು ಎಲೆಗೆ ಕೈಯಲ್ಲಿ ಹಚ್ತಾ ಇಲ್ಲ, ಈ ಥರ ಸ್ಪೂನಲ್ಲಿ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್. ಈ ಥರ ಮೆಥಡಲ್ಲಿ ನಾನು ಹಚ್ತಾ ಬರೋದು. ನಿಮಗೆ ಪ್ರಾಕ್ಟೀಸ್ ಆಗೋದಿದ್ರೆ 1-2 ಸಲ ಕಷ್ಟ ಆಗುತ್ತೆ, ಅನಂತರ ಆರಾಮಾಗುತ್ತೆ. ಎಷ್ಟು ಫಾಸ್ಟ್ ಆಗುತ್ತೆ ಅಂದರೆ ತುಂಬಾ ಫಾಸ್ಟ್ ಆಗುತ್ತೆ. ನಾವು ಮುಂಚೆ ಎಲ್ಲ ನಾವು ಎಲೆಯಲ್ಲಿ ಕೈಯಲ್ಲಿ ಹಚ್ತಾ ಇದ್ದೇವೆ ತಟ್ಟಿ, ಅದಕ್ಕಿಂತ ಇದು ತುಂಬಾ ಈಸಿಯಾಗಿರುತ್ತೆ. ನೋಡಿ, ಇವಾಗ ಎಲೆಗೆ ಒಂದ್ಸಲ ಹಚ್ಚಿದ ನಂತರ ಫಿಲ್ಲಿಂಗನ್ನು ಮಿಡ್ಲಿಗೆ, ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಇನ್ನೂ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೋಬೋದು. ನಮಗಿಷ್ಟು ಕರೆಕ್ಟಾಗಿದೆ ನೋಡಿ. ಮಿಡ್ಲಿಗೆ ಮಾತ್ರ ಇಟ್ಟು ಈ ಥರ ಸಹ ಮಡ್ಚ್ಕೋಬೋದು. ನಾನು ಇವಾಗ ಎಲೆಯನ್ನು ಕಟ್ ಮಾಡ್ಕೊಂಡಿದ್ದೇನೆ, 2 ಪೀಸ್ ಮಾಡ್ಕೊಂಡಿದ್ದೇನೆ. ಒಂದು ಸೈಡಲ್ಲಿ ಅಮ್ಮ ಸಹ ರೆಡಿ ಮಾಡ್ತಾ ಇದ್ದಾರೆ. ಹಬ್ಬ ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋದು, ಅದೆಲ್ಲ ಖುಷಿಯಾಗುತ್ತೆ. ಈ ಥರ ತಿಂಡಿಗಳಲ್ಲೆಲ್ಲ ಮಾಡಬೇಕಾದ್ರೆ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಮಾಡಿದರೆ ಅದರ ಖುಷಿ ಬೇರೆ ಇರುತ್ತೆ.
ಇವಾಗ ರೆಡಿಯಾಗಿದೆಲ್ಲ ಅದನ್ನು ನೋಡಿ ಈ ಥರ ಇಡಬೇಕು. ಅಂದರೆ ನಡುವಿನ ತೂತನ್ನು ಸ್ವಲ್ಪ ಗ್ಯಾಪ್ ಕೊಡಬೇಕಾಗತ್ತೆ. ಫಸ್ಟಿಗೆ 4 ಸೈಡಿಗೆ ಇಡಬೇಕು ನೋಡಿ, ಈ ಥರ ಇಡೋದಾದರೆ ನೋಡಿ. ನಾವು ಮುಂಚೆಲ್ಲ ಅದೇ ಥರ ಮಿಡ್ಲಿಗೆನೇ ಇಡ್ತಾಯಿದ್ವಿ. ಅನಂತರ ಅದು ಸ್ಟೀಮ್ ಹೋಗೋದೆ ಬೇಯೋದೇನೆಲ್ಲ ಆಗ್ತಾಯಿತ್ತು. ಇವಾಗ ಕರೆಕ್ಟಾಗಿ ತಿಳ್ಕೊಂಡಿದ್ದೇವೆ ನೋಡಿ, ಈ ಥರ ಮಾಡಬೇಕು ಇಡಬೇಕಾದ್ರೆ ನೋಡಿ. ಅವಾಗ ಚೆನ್ನಾಗಿ ಗಾಳಿಯೆಲ್ಲ ಆಡಿ ಚೆನ್ನಾಗಿ ಸ್ಟೀಮಾಗಿ ಒಳ್ಳೆ ಬೆಂದಿರುತ್ತೆ. ಎಲ್ಲವನ್ನು ಇದೇ ಥರ ಇಡ್ತಾ ಬರಬೇಕು. ಒಂದೊಂದು ಸ್ಟೆಪ್ ಆದಾಗೇ ನಾವು ಬೇಯಿಸ್ತಾ ಮುಚ್ಚಳ ಇಟ್ಟು ಬೇಯಿಸ್ತಾ ಬರಬೇಕು. ಆ ಥರ ಮಾಡಬೇಕು ನೋಡಿ. ಇನ್ನೊಂದು ಥರ ಪ್ರೊಸೀಜರಲ್ಲಿ ಮಾಡ್ತಿದ್ದೇನೆ ನಾನು. ಈ ಥರ ಸಹ ಮಾಡ್ಕೋಬೋದು. ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಒಮ್ಮೆ ಎಲೆಗೆ ಹಚ್ಕೊಳ್ಳೋದು ಕಂಪ್ಲೀಟ್. ಇದು ನಾನು ಇಡೀ ಎಲೆ ತಗೊಂಡಿದ್ದೇನೆ ನೋಡಿ. ಆನಂತರ ಅರ್ಧ ಪಾರ್ಟಿಗೆ ಫುಲ್ಲು ನಾವು ಸಿಹಿ ಹಾಕುವಂಥದ್ದು. ಈ ಥರ ಸಹ ಮಾಡ್ಕೋಬೋದು. ಅಂದರೆ ಈ ಸೀಸನಲ್ಲಿ ಎಲೆದು ಅರಿಶಿನ ಎಲೆದು ತಿಂಡಿ ತಿನ್ನುವ ಟೇಸ್ಟೇ ಬೇರೆ, ಸೂಪರಾಗಿರುತ್ತೆ. ನಾವು ವರ್ಷದಲ್ಲಿ 1-2 ಸಲ ಆದರೂ ಮಾಡ್ಕೊಂಡು ತಿನ್ಬೇಕು, ಚೆನ್ನಾಗಿರುತ್ತೆ. ಬೇರೆ ಸೀಸನಲ್ಲಿ ಎಲೆ ಸಿಗೋದಿಲ್ಲ ನೋಡಿ. ಈ ಥರ ಫೋಲ್ಡ್ ಮಾಡಿದಾಯಿತು, ಅಲ್ಲಿಗೆ ಕ್ಲಿಯರಾಗಿ. ಇವಾಗ ಬೇಯಲಿಕ್ಕೆ ಇಟ್ಟರೆ ಆಯಿತು. ಈ ಎಲೆ ಕಡುಬೆಲ್ಲ ಒಂದು ಸ್ವಲ್ಪ ಬೇಯಲಿಕ್ಕೆ ಲೇಟ್ ಆಗುತ್ತೆ. ನೋಡಿ ಈ ಥರ ಇಟ್ಟು ಬೇಯಿಸ್ತಾ ಬಂದರೆ ಆಯಿತು. ನಮ್ಮ ಕಡೆ ಹೆಚ್ಚಾಗಿ ನಾಗರ ಪಂಚಮಿ ದಿನ ಈ ಥರ ತಿಂಡಿ ಮಾಡೇ ತಿಂತೇವೆ ಹೆಚ್ಚಾಗಿ. ಮತ್ತು ಬೇರೆ ಟೈಮನ್ಸಲ್ಲಿ ಮಾಡ್ಕೊಂಡು ತಿನ್ಕೋಬೋದು ನೋಡಿ. ಇವಾಗ ಬೆಂದಿದೆ ಕಲರ್ ನಿಮಗೆ ಚೇಂಜ್ ಆಗುತ್ತೆ. ಎಲೆದು ಕಲರ್ ನೋಡಿ, ಆವಾಗ ಹಸಿರಿತ್ತು, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಡಿಮ್ ಬಂದಿದೆ. ಇವಾಗ ಬೆಂದಿದೆ. ನಿಮಗೆ ತಿಂಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ಇವಾಗ ಬಿಸಿ ಬಿಸಿ ತಿಂಡಿ. ಮುಟ್ಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಸುಡ್ತಾ ಇದೆ ನೋಡಿ, ಬಿಸಿ ಬಿಸಿ ಇದೆ ನೋಡಿ. ಆರಾಮಾಗಿ ಎದ್ದು ಬರ್ತಾ ಇದೆ ನೋಡಿ. ಎಲೆ ಬೆಂದಿದ್ರೆ ಎದ್ದು ಬರುತ್ತೆ, ಇಲ್ಲಾಂದರೆ ಕೆಲವು ಬೇಯದಿದ್ದರೂ ಎದ್ದು ಬರೋದಿಲ್ಲ ಆರಾಮಾಗಿ ನೋಡಿ. ಸಿಹಿಯಾದ ಅರಿಶಿನ ಎಲೆ ಕಡುಬು ಯಾವ ಥರ ಮಾಡೋದು ಅಂತೇಳಿ ತುಂಬಾ ಈಸಿಯಾಗಿ ತೋರಿಸ್ಕೊಟ್ಟಿದ್ದೇನೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.